ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿಲಿ ಯುಗಾದಿ ಹಬ್ಬ ಯಾವ ಥರ ಆಚರಿಸ್ತೋ ನಾವು ನೋಡೋಣ ಬನ್ನಿ. ನೋಡಿ, ಮೊದಲಿಗೆ ಸ್ವಲ್ಪ ಕನಕ ತೆಳ್ಳಗಾಗ್ಬಿಡ್ತು. ಇದು ನನಗೆ ಒಲೆ ಮೇಲೆ ಬಿಟ್ಟಿದ್ದೆ, ಹಂಗೆ ಸರಿ ಆಯಿತು, ಗಟ್ಟಿ ಆಯಿತು. ಮೊದಲಿಗೆ ನೋಡಿ, ಕಾಲು ಗೊಜ್ಜಿಗೆ ಇನ್ನೊಂದು ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆಗ್ತಾಯಿದೆ, ನೀವು ನೋಡ್ತಾ ಇರ್ಬೋದಲ್ವ. ಬೇಗ ಕಾಳು ಗೊಜ್ಜು ಮಾಡ್ಕೊಳ್ಳೋಣ. ಯುಗಾದಿ ಹಬ್ಬಕ್ಕೆಲ್ಲ ಇದೇ ಥರ ಕಾಳು ಗೊಜ್ಜು ಮಾಡ್ಕೊತೀವಿ ನಾವು, ಚೆನ್ನಾಗಿರುತ್ತೆ. ಸಾಸಿವೆ ಹಾಕ್ಕೊಂಡು ಸಿಡಿಸ್ಕೊಂಡೆ, ಈರುಳ್ಳಿ ಹಾಕ್ಕೊತಾ ಇದ್ದೀನಿ, 2 ಈರುಳ್ಳಿ. ನೀವು ನೋಡ್ತಾ ಇರ್ಬೋದಲ್ಲ, ಕೆಂಪಾಗಲಿ ಈರುಳ್ಳಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ. ಇವಾಗ ಹಸಿ ಕರಿಬೇವಿನ ಸೊಪ್ಪಿದು ಹಾಕ್ಕೊಂಡು ಚೆನ್ನಾಗಿದ್ದು ಫ್ರೈ ಆಗ್ತಿರಲಿ. ಜೊತೆಗೆ ಹಿಂಗೆ ಹಾಕ್ಕೋಬೇಕಾಗಿತ್ತು. ಈಗ ಹಿಂಗೆ ಹಾಕ್ಕೊಳ್ಳೋಣ. ಹಿಂಗೆ ಹಾಕೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು, ಘಮನೂ ಚೆನ್ನಾಗಿ ಬರುತ್ತೆ. ನಿಮ್ಮನೆಲ್ಲ ನೀವು ಯಾವ ಥರ ಆಚರಿಸಿದ್ರಾ ಯುಗಾದಿ ಹಬ್ಬ? ನಮ್ಮನೇಲಿ ನೋಡಿ ಈ ಥರ ನಾವು ಸಿಂಪಲಾಗಿ ಸ್ವಲ್ಪನೇ ವೀಡಿಯೋ ಮಾಡಿಕೊಂಡು, ಟೈಮ್ ಬೇರೆ ಇರಲಿಲ್ಲ ನೋಡಿ. ಅರಿಶಿನ ಹಾಕ್ಕೊಂಡು ಈಗ ಚೆನ್ನಾಗಿ ಫ್ರೈ ಆಗಕ್ಕೆ ಬಿಡೋಣ. 2 ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದಲ್ವ. ಇದೆಲ್ಲ ಇವಾಗ ಚೆನ್ನಾಗಿ ಫ್ರೈ ಆಗಲಿ. ಒಂದೊಂದೇ ತರಕಾರಿ ಹಾಕ್ಕೊಳ್ಳೋಣ. ನಾನು ತರಕಾರಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿಲ್ಲ ನೋಡಿ. ಆಲೂಗಡ್ಡೆ 2, ಇದು ಮೀಡಿಯಮ್ ಸೈಜ್ ಆಲೂಗಡ್ಡೆ, 2 ಬಾಳೆಕಾಯಿ ಹಾಕಿದ್ರೆ ನಾವು ಬದನೆಕಾಯಿ ಹಾಕೋಲ್ಲ. ಜೊತೆಗೆ ನಾವು ಬದನೆಕಾಯಿ ಹಾಕ್ಬಾರ್ದು. ಒಂದೇ ಒಂದು ಕ್ಯಾರೆಟು, ಬೀನ್ಸ್ ಹಾಕ್ಕೊತಾ ಇಲ್ಲ ನಾನಿಲ್ಲಿ, ನೀವು ನೋಡ್ತಾ ಇರ್ಬೋದಲ್ವ. ಈಗ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಟ್ಬಿಡೋಣ. ಒಂದು 10 ನಿಮಿಷ. ಅಷ್ಟು ಬೇಗ ಮಸಾಲೆ ರುಬ್ಕೊಂಬರೋಣ. ಇದಕ್ಕೆ ನೋಡಿ, ರುಚಿಗೆ ತಕ್ಕಷ್ಟು ನಾನು ಈಗ ಪುಡಿ ಉಪ್ಪು ಹಾಕ್ಕೋತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದಲ್ವ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಸ್ಲಿಮ್ಮಲ್ಲಿ ಇಟ್ಟಿದ್ದೀನಿ ನೋಡಿ. ಮೊದಲಿಗೆ ಒಂದು ಚಿಕ್ಕ ಜಾರಿಗೆ ಕೊಬ್ಬರಿ ಪೀಸ್ ಹಾಕ್ಕೊತಾ ಇದ್ದೀನಿ, ಹಸಿ ಕೊಬ್ಬರಿ ಇದು. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಸ್ಪೈಸಸ್ ಕಮ್ಮಿ ಇರಲಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ. 2 ಟೊಮೆಟೊ ರುಬ್ಬಕ್ಕೆ ಹಾಕ್ಕೋತಾ ಇದ್ದೀನಿ. 2 ನಾನು ಇದು ಮಾಡೋಕ್ಕೆ ಹಾಕಿದ್ದೆ. 1 ಟೊಮೆಟೊ ರುಬ್ಬಕ್ಕೆ 2 ಟೊಮೆಟೊ ಹಾಕ್ಕೊಂಡು 1 ಈರುಳ್ಳಿ ಹಾಕ್ಕೋತಾ ಇದ್ದೀನಿ ನೋಡಿ. ರುಬ್ಬಿ ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ. ನೋಡಿ, ಹಸಿ ಕೊತ್ತಂಬರಿ ಸೊಪ್ಪು ಇದನ್ನು ಅಷ್ಟೇ ರುಬ್ಕೊಂಡು ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ಈಗ ತರಕಾರಿ ಎಲ್ಲ ಸುಮಾರು ಬೆಂದಿದೆ, 90% ಬೆಂದಿದೆ. ಈ ಮಸಾಲೆ ಕೂಡ ಇವಾಗ ತರಕಾರಿ ಜೊತೆ ಚೆನ್ನಾಗಿ ಹಸಿ ಸ್ಮೆಲ್ ಹೋಗಲಿ. ಒಂದು 4 ಲವಂಗ, 1 ಪೀಸ್ ಚಕ್ಕೆ ಅಷ್ಟೇ ಹಾಕ್ಕೊಂಡಿರೋದು ಇದಕ್ಕೆ ನಾನು ರುಬ್ಬಕ್ಕೆ. ಒಂದು 6-7 ಪೀಸ್ ಬೆಳ್ಳುಳ್ಳಿ, 1 ಇಂಚ್ ಶುಂಠಿ ಸಾಕಾಗುತ್ತೆ ನೋಡಿ. 1-2 ಟೇಬಲ್ ಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ಳೋಣ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪ ಜೀರಾ ಪೌಡ್ರು ನೋಡಿ. ಸಾಂಬಾರು ಮಸಾಲ ಅಂದರೆ ಮನೇಲೇ ಮಾಡೋ ಹುಳಿ ಸಾಂಬಾರಿನ ಪುಡಿ ಇದು ಹಾಕ್ಕೊಂಡು ಮುಚ್ಚಿಟ್ಬಿಡೋಣ. ನೋಡಿ, ಒಬ್ಬಟ್ಟು ಸಾರಿಗೆ ನಾನೆಲ್ಲ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಮೆಂತ್ಯ ನೋಡಿ. ಕಾಳು ಬೇಯಿಸ್ಕೊಂಡಿದ್ದೆ ನಾನು, ಕಾಳು ಗೊಜ್ಜಿಗೆ ಸಪ್ರೇಟಾಗೆ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ, ತುಂಬ ಸಾಫ್ಟಾಗಿ ಬೆಂದಿತ್ತು. ಇವಾಗ ನೋಡಿ, ನೀರೆಲ್ಲ ಸ್ವಲ್ಪ ಡ್ರೈ ಆಗುತ್ತೆ ಕಾಳು ಗೊಜ್ಜಲ್ಲಿ. ನಾವು ಮುಚ್ಚಿ ಬಿಟ್ಬಿಡ. ಸ್ವಲ್ಪ ಗರಂ ಮಸಾಲ, ಜಾಸ್ತಿ ಬೇಡ. ಸಾಂಬಾರಿಗೆ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ. ಒಬ್ಬಟ್ಟು ಸಾರಿಗೆ ಸಾಸಿವೆ ಸಿಡಿದಿದೆ, ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ, 2 ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಹಿಂಗೆ ಹಾಕಿ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಬಿಡೋಣ ಒಬ್ಬಟ್ಟಿನ ಸಾರಿಗೆ. ನೋಡಿ, ಒಬ್ಬಟ್ಟಿನ ಸಾರು ರೆಡಿ. ಎಲ್ಲ ಪೂರ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್, ಅಂದರೆ ಸಮಯದ ಅಭಾವ ಇತ್ತು. ಎಲ್ಲ ಸ್ವಲ್ಪ ವೀಡಿಯೋ ಮಾಡಿಕೊಂಡು ನೋಡಿ. ಒಬ್ಬಟ್ಟು ಎಷ್ಟು ಕೈಯಲ್ಲೇ ತೆಳ್ಳಗೆ, ಎಷ್ಟೇ ಪೇಪರ್ ಥರ ಬಂದಿತ್ತು. ಕೈಯಲ್ಲೇ ಇಷ್ಟು ಅಗಲ ಬೇಕಾದ್ರೆ ತಟ್ಟಿದ್ದಕ್ಕೆ ಅಗಲ ಆಯ್ತಿದ್ದು. ತುಂಬ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟು, ನೋಡ್ತಾ ಇರ್ಬೋದಲ್ಲ. ಬಟರ್ ಪೇಪರ್ ಅಂದರೆ ಬಟರ್ ಶೀಟ್ ಮೇಲೆ ನಾನು ತಟ್ಟಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಯುಗಾದಿ ಹಬ್ಬ ತುಂಬ ಚೆನ್ನಾಗಾಯಿತು. ನೀವೆಲ್ಲ ಹೇಗೆ ಆಚರಿಸಿದ್ರಿ ಅಂತ ಕಮೆಂಟ್ ಮಾಡ್ಕೊ ತಿಳಿಸಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ನಿಮಗೆ ಶಾಂತಿ ಆರೋಗ್ಯ ಕೊಟ್ಟು ನಿಮ್ಮ ಕಷ್ಟ ಎಲ್ಲ ಕೊನೆ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕು ಶೇರು ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿತ್ತು ಯುಗಾದಿ ಹಬ್ಬ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಿಸಿ ಬಿಸಿ ಒಬ್ಬಟ್ಟು ರೆಡಿ ಆಗಿದೆ. ಒಬ್ಬಟ್ಟಿನ ಸಾರು, ಕಾಳು ಗೊಜ್ಜು, ಕೋಸಂಬರಿ ರೆಡಿ ಆಗಿದೆ. ನೀವೆಲ್ಲ ಒಮ್ಮೆ ಟ್ರೈ